ನಾವು ಚನ್ನಪಟ್ಟಣ ಜನತೆ ಹತ್ರ ಹೋಗ್ಬಿಟ್ಟು ಹಳ್ಳಿಲಿ ಒಂದು ಸಮೀಕ್ಷೆ ಮಾಡಿದಾಗ ಜನ ಎಲ್ಲ ನಿಮ್ಮ ಪರವಾಗಿದ್ದರು. ಅದನ್ನು ನಾವು ಒಂದು ಸಮೀಕ್ಷೆನಲ್ಲಿ ಹಾಕಿದಾಗ ಜನಗಳೆಲ್ಲ ಫುಲ್ಲು ಬೇರೆ ಥರನೇ ಮಾತಾಡ್ತಿದ್ರು. ಇಲ್ಲ ನಾವು ಸ್ಥಳೀಯಕರಾಗಿರೋದ್ರಿಂದ ಹಳ್ಳಿ ಜನಗಳ ಹತ್ರ ಹೋಗಿ ಏನು ಅವ್ರದ ಮನದಾನದ ಮಾತುಗಳನ್ನ ಆಡಿಸಿದಾಗ ಭಾರಿ ಖುಷಿಯಿಂದಿದ್ರು. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಸ್ಥಳೀಯವಾಗಿ ನನಗೆ ಬೆಂಬಲ ಇತ್ತು. ತಾಲೂಕಿನ ಜನ ನನ್ನನ್ನು ಪ್ರೀತಿ ಮಾಡ್ತಿದ್ರು, ಅಭಿಮಾನದಿಂದ ನನಗೆ ಓಟ್ ಹಾಕಿದ್ದಾರೆ. ಹೊರಗಡೆ ಬಂದು ಅಬ್ರ ಮಾಡ್ತಿದ್ರು. ನಮ್ಗೆ ಗೊತ್ತಿತ್ತು ಓಟ್ ಹಾಕೋರೇ ಬೇರೆ, ಅಬ್ರ ಮಾಡೋರೇ ಬೇರೆ ಅಂತೇಳಿ. ಕುಮಾರಸ್ವಾಮಿ ಅವರ ಹಣಬಲ, ಧನಬಲ, ಎಲ್ಲ ಶಕ್ತಿಗಳನ್ನು ಉಪಯೋಗಿಸಿದ್ರು. ಸೆಂಟ್ರಲ್ ಮಿನಿಸ್ಟ್ರು, ಹಾಗಾಗಿ ಅವ್ರು ಆರ್ಭಟಿಸಿದ್ರು. ಬಟ್ ಅಂತಿಮವಾಗಿ ಫಲಿತಾಂಶ ನನ್ನ ಪರ ಬಂತು. ಜನ ನನಗೆ ಆಶೀರ್ವಾದ ಮಾಡಿ ಗೆಲ್ಸರ್. ಕಾರ್ಯಕರ್ತರಿಗೆ ಏನು ಹೇಳ್ತಾರಲ್ಲ, ಏನು ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಲಿದ್ದಾರೆ, ನೀವು ಇಲ್ಲಿ ವಿಶ್ವಾಸವಿಟ್ಟು ನನ್ನನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಅವ್ರು ಋಣಿಯಾಗಿ ನಾನು ಕೆಲಸ ಮಾಡ್ತೀನಿ. ನನ್ನ ಕಮಿಟ್ಮೆಂಟ್ ಇದೆ, ಈ ತಾಲೂಕಿನ ಸೇವೆ ಮಾಡ್ತೀನಿ. ಧನ್ಯವಾದಗಳು. ನಾನು ಕಳೆದ ಒಂದು ವಾರದಿಂದ ಒಂದೇ ಆದಂಥ ಬುಧವಾರ ಜನ ನನಗೆ ಮತ ಕೊಟ್ಟಿದ್ದಾರೆ. ಹೆಚ್ಚು ಮತಗಳಿಗೆ ಅದೇ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೂಡ ನಾನು ಹೇಳಿ ಬಂದಿದ್ದೆ. 30,000 ಲೀಡರ್ ಗೆಲ್ತೀನಿ. ಈಗ ಸ್ವಲ್ಪ 4,000 ಹೆಚ್ಚು ಕಡಿಮೆ ಆಗಿರ್ಬೋದು, ಆದರೆ ಗೆಲುವಿದೆ. ಜನ ನನಗೆ ಇವಾಗ ಆಶೀರ್ವಾದ ಮಾಡಿದ್ದಾರೆ, ನಾನು ಗೆಲ್ಲಿಸಿದ್ದಾರೆ. ದೈತ್ಯ ಶಕ್ತಿ ಏನು ದೇವೇಗೌಡರನ್ನ ಒಂದು ಭ್ರಮೆ ಇತ್ತಲ್ಲ, ಆ ಭ್ರಮೆ ಕಳಿಸ್ಬಿಟ್ಟಿದೆ. ದೇವೇಗೌಡರು ಕುಮಾರಸ್ವಾಮಿ ಜನಗಳ ಮುಂದೆ ಇರುತ್ತೆ. ಅವರ ಏನು ಒಂಥರ ಬೆತ್ತಲಾಗಿದ್ದಾರೆ. ಅವರು ಸ್ವಾರ್ಥ ಏನಿದೆ, ಮೊಮ್ಮಗನ ಕರ್ಕೊಂಡ್ಬಂದು ಈಗ ಎಲ್ಲೆಲ್ಲೋ ನಿಲ್ಕೊಂಡು ಗೆಲ್ಲಿಸ್ಬಿಡ್ತೀನಿ ಅವ್ರ ಶಪಥ, ಅದೆಲ್ಲ ಜನ ಕೇರ್ ಮಾಡಲಿಲ್ಲ. ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ನೋಡ್ರಿ, ನಾನು 30,000 ಆಂಧ್ರದಲ್ಲಿ ಗೆಲ್ತೀನಿ ಅಂತ ನಿಮಗೆ ಖುದ್ದಾಗಿ ನಾನು ಹೇಳಿದ್ದೆ. ಜನ ಒಂದು 3-4 ಸಾವಿರ ಹೆಚ್ಚು ಕಡಿಮೆ ಆಗಿರ್ಬೋದು, ಆದರೆ ಗೆಲುವು ನನ್ನ ಒಳ್ಳೆ ಗೆಲುವು ಅಂತ ಅಂದ್ಕೊಟ್ಟಿದ್ದಾರೆ. ನಮ್ಮ ತಾಲೂಕಿನ ಜನಗಳಿಗೆ ನನ್ನ ಮೇಲೆ ವಿಶ್ವಾಸ ಇದೆ. 15-20 ದಿವಸದಲ್ಲಿ ಪಕ್ಷ ಚೇಂಜ್ ಮಾಡಿ ಇನ್ನೊಂದು ಕಾಂಗ್ರೆಸ್ ಸಿಂಬಲಲ್ಲಿ ನಿಂತು ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತಂದರೆ ಜನಗಳಿಗೆಲ್ಲೋ ನನ್ನ ಮೇಲೆ ಒಂದು ವಿಶ್ವಾಸ ಇದೆ. ಆ ವಿಶ್ವಾಸ ಉಳಿಸ್ಕೋತೀನಿ. ತುಂಬ ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇದೆ, ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥದ್ದೆಲ್ಲ ಭಾರಿ ಲೆಕ್ಕಾಚಾರ ಆಯಿತು. ಇಲ್ಲ ಹೇಳಕ್ಕೆ ಆಗ್ತಿಲ್ಲ ಅನ್ನೋಂಥದ್ದು. ನೀವು ಕೂಡ ಒಂದು ಪ್ರೆಸ್ ಮೀಟನ್ನು ಮಾಡಿದ್ರಿ, ತುಂಬ 50-50 ಇದೆ ಇಲ್ಲಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ರಿ. ಸೊ ಇಲ್ಲಿ ನೋಡಿದ್ರೆ ಒಂದು ಒಳ್ಳೆ ಮಾರ್ಜಿನನ್ನು ಕೊಟ್ಟಿದ್ದಾರೆ. ಏನು ಅನಿಸುತ್ತೆ ಜನತೆ ಬಗ್ಗೆ? ಚುನಾವಣಾ ಆದಾಗ ನನಗೆ ಅವ್ರ ಅಬ್ರ, ಅವ್ರು ಮಾಡಿದಂಥ ಎಲ್ಲ ರಾಜಕೀಯ ತಂತ್ರಗಾರಿಕೆಗಳು, ಅವರ ಎಮೋಷನಲ್ ಭಾಷಣಗಳೆಲ್ಲ ನೋಡಿದಾಗ ನನಗೊಂದು ಆತಂಕ ಆಯಿತು. ಆಮೇಲೆ ಸಹಜ ಸ್ಥಿತಿಗೆ ಬಂದ ಮೇಲೆ ಒಂದು 4-5 ದಿವಸ ಆದಮೇಲೆ ನೀವು ಯಾರೂ ಸಿಗಲಿಲ್ಲ. ನಾನೆಲ್ಲ ಬೂತ್ ವೈಸ್ ಎಲ್ಲ ಯೋಚನೆ ಮಾಡಿದಾಗ ನಾನು 30,000 ಹೆಚ್ಚಿಗೆ ಲೀಡರ್ ಗೆಲ್ತೀನಿ ಅಂತ ಅನ್ನಿಸ್ತು, ಗೆದ್ದಿದ್ದೆ. ಭಾಳ ಜನ ಬಂದು ಇಲ್ಲಿ ಕೆಲಸ ಮಾಡೋ ಪ್ರಯತ್ನ ಪಟ್ಟಿದ್ರು. ಇಲ್ಲಿ ಸ್ಥಳೀಯವಾಗಿ ನನಗೆ ಗೊತ್ತಿತ್ತು ಏನು ಪರಿಸ್ಥಿತಿ ಇದೆ ಅಂತ. ಹಾಗಾಗಿ ನಾನು ಅಂದ್ಕೊಂಡಂಗೆ ಇವತ್ತು ರಿಸಲ್ಟ್ ಬಂದಿದೆ. ನಮಸ್ಕಾರ. ಕುಮಾರಸ್ವಾಮಿ ಅವರ ಬಗ್ಗೆ ಹೇಳೋದಾದ್ರೆ, ಯಾಕಂದರೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ರು HD ಕುಮಾರಸ್ವಾಮಿ ಅವರು. ಸೊ ಅವರ ಹೋರಾಟದ ಬಗ್ಗೆ ನಿಮ್ಮನ್ನು ಮಣಿಸಲೇಬೇಕು ಅಂತೇಳಿ ನಿಂತಿತ್ತು ಆ ಕುಟುಂಬ. ನೋಡ್ರಿ, ಇದು ಪ್ರಜಾಪ್ರಭುತ್ವ. ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಅವರು ಎಲ್ಲರೂ ಬಂದರೂ ಕೂಡ ಜನ ಅವರ ಸ್ವಾರ್ಥ ರಾಜಕಾರಣವನ್ನು ತಿರಸ್ಕಾರ ಮಾಡಿದರು. ಇಷ್ಟು ಮಾತ್ರ ಹೇಳ್ದಲ್ಲ. ಈಗ ತೀರ್ಪು ಬಂದಿದ್ದಲ್ಲ, ಇನ್ನೇನು ಹೇಳಿದ್ರು? ಮತದಾರರ ಬಗ್ಗೆ, ಚನ್ನಪಟ್ಟಣದ ಮತದಾರರ ಬಗ್ಗೆ ಗೌರವ ಇದೆ, ನನ್ನ ಮೇಲೆ ವಿಶ್ವಾಸ ಇಟ್ಟು ಆಯ್ಕೆ ಮಾಡಿದ್ದಾರೆ. ಅವ್ರನ್ನ ತೀರಿಸ್ತೀನಿ, ಕೆಲಸ ಮಾಡ್ತೀನಿ. ಚನ್ನಪಟ್ಟಣ ಉಪಚುನಾವಣೆ ವಿಚಾರವಾಗಿ ಇವತ್ತು ಏನು ಗೆಲುವು ಸಾಧಿಸ್ತಕ್ಕಂಥ CP ಯೋಗೇಶ್ವರ್ ಇದ್ದಾರೆ. ಅವ್ರನ್ನ ನಾವು ಮಾತಾಡಿಸಿದಾಗ ಚನ್ನಪಟ್ಟಣದಲ್ಲಿ ಬೇರೆ ಏನು ಗಿಮ್ಮಿಕ್ಕೆಲ್ಲ ನಡೆಯೋದಿಲ್ಲ, ಅಭಿವೃದ್ಧಿ ಜನ ಒಂದು ಮತ ಹಾಕ್ತಾರೆ ಅಂತ ಹೇಳಿದ್ರು. ಇದು ಇವತ್ತಿನ ಅವರ ವಿಶೇಷವಾಗಿತ್ತು. ಬಾನು ನ್ಯೂಸ್ ಜೊತೆ B ಪ್ರತಾಪ್ ಇನ್ನೊಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ತರೋಕ್ಕೆ ಇಷ್ಟಪಡ್ತೀವಿ. ಅಲ್ಲಿವರೆಗೂ ನಮ್ಮ ಬಾನು ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.